ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಇರಾನ್ ಮತ್ತೆ ಇಸ್ರೇಲ್ನ ಯುದ್ಧದ ಎಫೆಕ್ಟ್ ನೇರವಾಗಿ ಆಟೋ ಮತ್ತೆ ಕ್ಯಾಬ್ನ ದರ ಏರಿಕೆಗೆ ಕಾರಣ ಆಗ್ತಾ ಇದೆಯಾ? ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಹೊರೆ ಬೀಳ್ತಾ ಇದೆಯಾ ಅನ್ನುವಂತಹ ಅನುಮಾನ ಶುರುವಾಗಿದೆ, ಪ್ರಶ್ನೆ ಕಾಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ಬೆಂಗಳೂರಿನಲ್ಲಿ ಬಹುತೇಕ ಜನ ಆಟೋವನ್ನ ಜೊತೆಗೆ ಕ್ಯಾಬ್ ಅನ್ನ ಅವಲಂಬನೆ ಮಾಡಿದ್ದಾರೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ಈ ಬಸ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದ್ರ ಜೊತೆಗೆ ಬಹಳ ಕಂಫರ್ಟಬಲ್ ಆಗಿ ಹೋಗ್ಬೇಕು ಅಂತ ಅಂದ್ರೆ ಬಹುತೇಕ ಜನ ಕ್ಯಾಬ್ ಅನ್ನ ಪ್ರಿಫರ್ ಮಾಡ್ತಾರೆ. ಇನ್ನ ಒಂದಿಷ್ಟು ಜನ 1-2-3 ಕಿಲೋಮೀಟರ್ ಅಂತರ ಇದ್ರೆ ಆಟೋದಲ್ಲಿ ಹೋಗುವ, ಈ ಬಿಸಿಲಿನಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಆಟೋವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಬಟ್ ಅಂತವರೆಲ್ಲರಿಗೂ ಕೂಡ ಈಗ ಅನೌಪಚಾರಿಕವಾಗಿ ದರ ಏರಿಕೆಯ ಬರೆ ಅನ್ನುವಂಥದ್ದು ಬೀಳ್ತಾ ಇದೆಯಂತೆ. ಅಂದ್ರೆ ಕಿಲೋಮೀಟರ್ಗೆ 36 ರೂಪಾಯಿ ಏನ್ ತಗೊಳ್ತಾ ಇದ್ರು ಅದೆಲ್ಲವೂ ಕೂಡ ಏರಿಕೆ ಆಗಿದೆ. ಕೆಲವೊಂದು ಕಡೆ ಒಂದ್ ಸ್ವಲ್ಪ ದೂರ ಹೋಗೋದಕ್ಕೂ ಕೂಡ 50 ರೂಪಾಯಿ ತಗೊಳ್ತಾ ಇದ್ದಾರೆ, 100 ರೂಪಾಯಿ ತಗೊಳ್ತಾ ಇದ್ದಾರೆ. ಈ ತರಹದ ಒಂದಷ್ಟು ಆರೋಪ ಬರ್ತಾ ಇದೆ. ಹಾಗಾದ್ರೆ ಆಟೋ ದರ ಏರಿಕೆ ಆಗಿದೆ ಅಂತ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಾ ಇರೋದಕ್ಕೂ ಕೂಡ ಕಾರಣ ಇದೆ. ಆ ಕಾರಣ ಏನಪ್ಪಾ ಅಂತ ನಾವು ಆಟೋ ಚಾಲಕರನ್ನ ಕೇಳಿದಾಗ ಅವ್ರು ಕೊಡುವಂತಹ ಉತ್ತರ ಏನಪ್ಪಾ ಅಂತ ಅಂದ್ರೆ, ಆಟೋ LPG ನಮಗೆಲ್ಲೂ ಸಿಗ್ತಾ ಇಲ್ಲ. ಆ LPG ಗ್ಯಾಸ್ ಕೂಡ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ದರವನ್ನ ಏರಿಕೆ ಮಾಡಿದ್ದಾರೆ. ಅದರ ಹೊರೆ ನಮ್ಮ ಮೇಲೆ ಬೀಳ್ತಾ ಇದೆ. ನಮ್ಮ ಮೇಲೆ ಹೊರ ಬಿದ್ದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಯಾಣಿಕರ ಮೇಲೆ ಹಾಕ್ತಿವಿ, ಸಹಜವಾಗಿ ಬರುವಂತಹ ಪ್ಯಾಸೆಂಜರ್ ಮೇಲೆ ಆ ಹೊರೆಯನ್ನ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹೊರೆಯನ್ನು ಕೂಡ ಜನಸಾಮಾನ್ಯನೇ ಅನುಭವಿಸ್ತಾ ಇರೋದು, ಆ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಈಗಾಗಲೇ ಅಡುಗೆ ಎಣ್ಣೆಯ ದರ ಕೂಡ ಏರಿಕೆ ಆಗಿದೆ. ಅದ್ರ ಜೊತೆಗೆ ಆಟೋ ಗ್ಯಾಸ್ ದರ ಕೂಡ ಏರಿಕೆಯಾಗಿ ಆಟೋ ಪ್ರಯಾಣ ಕೂಡ ಏರಿಕೆ ಆಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಜನರಿಗೆ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ಆಟೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಒಂದು ಲಾಸ್ ಅಂತಾನೆ ಹೇಳ್ಬೋದು. ಸೊ ಸಿಲಿಕಾನ್ ಸಿಟಿಯ ಅನೇಕ ಆಟೋ ಗ್ಯಾಸ್ ಸ್ಟೇಷನ್ ಗಳಿರ್ತಾವಲ್ಲ, ಬಂಕ್ಗಳಲ್ಲಿ ಹೋಗಿ ನಾವು ಫಿಲ್ ಮಾಡುವಂತಹ ಬಂಕ್ಗಳಲ್ಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ರೇಟ್ ಇದೆ. ಅಂದ್ರೆ ಆಟೋ ಗ್ಯಾಸ್ ನ LPG ಏನಿದೆ ಅದರ ದರ ಒಂದು ಕಡೆ ಸೌತ್ ಎಂಡು, ಅಶೋಕ ಪಿಲ್ಲರು, ಜಯನಗರ ಈ ಕಡೆ ಹೋದ್ರೆ 64 ರೂಪಾಯಿಂದ 65, 66 ರೂಪಾಯಿ ಈ ರೀತಿಯಾಗಿ ಒಂದೊಂದು ಲೀಟರ್ಗೆ ಕಾಣಸಿಗುತ್ತೆ. ಅದೇ ನೀವು ರಾಜಾಜಿನಗರದ ಹತ್ರ ಬಂದ್ರು ಕೂಡ ಅದೇ ರೇಟ್ ಕಾಣಸಿಗುತ್ತೆ. ಆದ್ರೆ ಶೇಷಾದ್ರಿಪುರದ ಸಮೀಪ ಹೋಗ್ತಾ ಇದ್ದ ಹಾಗೆ, ಬೆಂಗಳೂರಿನ ಕೆಲವು ಕಡೆ ಹೋಗ್ತಾ ಇದ್ದ ಹಾಗೆ ಆ 1 ಲೀಟರ್ LPG ದರ ಬರೋಬ್ಬರಿ 84 ರೂಪಾಯಿ 85 ರೂಪಾಯಿ ಹೆಚ್ಚಳ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಸ್ಟೇಷನ್ಸ್ ಟು ಸ್ಟೇಷನ್, ಅಂದ್ರೆ ಈ ಗ್ಯಾಸ್ ನ ಫಿಲ್ ಮಾಡುವಂತಹ ಸ್ಟೇಷನ್ ಗಳಂತ ಕರೀತಾರೆ ಈ ಬಂಕ್ಗಳನ್ನ, ಆ ಬಂಕಿಂದ ಈ ಬಂಕಿಗೆ ಎಷ್ಟು ಅವೈಜ್ಞಾನಿಕವಾದಂತಹ ದರ ಏರಿಕೆ ಆಗಿದೆ ನೋಡಿ. 20-30 ರೂಪಾಯಿ ದರ ಏರಿಕೆ ದಿಢೀರ್ ಅಂತ ಒಂದೇ ದಿನದಲ್ಲಿ ಮಾಡಿದ್ರೆ ಆಟೋ ಚಾಲಕರಾದ್ರೂ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಸೊ ಕೆಲವು ಕಡೆಯಲ್ಲಿ ಆಟೋ ಚಾಲಕರು ಬಂಕ್ ನ ಎದುರುಗಡೆ ಆಟೋವನ್ನ ಲೈನ್ ಆಗಿ ಹಾಕಿ ಆಕ್ರೋಶವನ್ನ ಹೊರ ಹಾಕಿದ್ರು. ಬಳಿಕ ಆ ಬಂಕ್ ನ ಮ್ಯಾನೇಜರ್ಗಳಿಗೆಲ್ಲ ತರಾಟೆಯನ್ನ ಕೂಡ ತೆಗೆದುಕೊಂಡಂತಹ ಚಿತ್ರಣ ಕಂಡು ಬಂದಿತ್ತು. ಆ ಸಂದರ್ಭದಲ್ಲಿ ಬೇಕಾದ್ರೆ ಆಟೋ ಗ್ಯಾಸ್ LPG ಹಾಕೊಳ್ಳಿ, ಬೇಡ ಅಂದ್ರೆ ಬೇರೆ ಸ್ಟೇಷನ್ ಹೋಗಿ ಅನ್ನುವಂತಹ ಉದ್ದಟತನದ ಉತ್ತರವನ್ನು ಕೂಡ ಕೆಲವೊಂದಿಷ್ಟು ಬಂಕ್ ನ ಮ್ಯಾನೇಜರ್ಗಳು ಕೊಡ್ತಾ ಇರುವಂತಹ ಚಿತ್ರಣ ಕೂಡ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಯುದ್ಧ ಆಗ್ತಾ ಇರುವಂತಹ ಕಾರಣ, ಇರಾನ್ ಮತ್ತೆ ಇಸ್ರೇಲ್ನ ನಡುವಣ ನಡೀತಾ ಇರುವಂತಹ ಆ ಸಂಘರ್ಷದ ಎಫೆಕ್ಟ್ ಬಹುತೇಕ ವಲಯಗಳಲ್ಲಿ ತಡ್ತಾ ಇದೆ. ಅಂದ್ರೆ ದಿನಬಳಕೆಯ ವಸ್ತುವು ಕೂಡ ದರ ಏರಿಕೆ ಆಗಿರುವಂತದ್ದು. ಈಗಾಗಲೇ ಯುದ್ಧ ಅಲ್ಲದೆ ಇದ್ರೂ ಕೂಡ ನೀರಿನ ದರ, ವಿದ್ಯುತ್ ದರ ಇದೆಲ್ಲವೂ ಕೂಡ ಏರಿಕೆ ಆಗ್ತಾ ಇರುವಂತಹ ಹೊತ್ತಲ್ಲಿ ಇದೊಂದಿಷ್ಟು ಯುದ್ಧದ ಕಾರಣದಿಂದ ಮತ್ತೊಂದಿಷ್ಟು ದರ ಏರಿಕೆ ಜನಸಾಮಾನ್ಯರಿಗೆ ತಡ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಜನರಿಗೆ ತುಂಬಾ ಬೇಸರದ ಸಂಗತಿ ಅಂತ ಹೇಳ್ಬೋದು. ಜೊತೆಗೆ ಜನ ಕೂಡ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಯಾಕೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಅಂತ ಕೇಳಿದ್ರೆ, ಕೆಲವು ಕಡೆಗಳಲ್ಲಿ ಈ ಆಟೋ LPG ಸ್ಟಾಕ್ ಇಲ್ಲ ಅಂತ ಏನಿಲ್ಲ, ಸ್ಟಾಕ್ ಇದ್ಕೊಂಡು ಕೂಡ ದರ ಏರಿಕೆಯನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ, ಆಟೋದವರಿಂದ ಜಾಸ್ತಿ ವಸೂಲಿ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಕೆಲವು ಸ್ಟೇಷನ್ಗಳಲ್ಲಿ 1-2 ಅವೈಜ್ಞಾನಿಕವಾದಂತಹ ದರವನ್ನು ಫಿಕ್ಸ್ ಮಾಡಿ ಅವ್ರ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ. ಸೊ ಆಟೋ ಚಾಲಕರು ಅಲ್ಲಿ 1-2 ದುಡ್ಡನ್ನು ಕೊಟ್ಟಿರೋದ್ರಿಂದ 60 ರೂಪಾಯಿ ಇದೋ ಕಡೆ 80 ರೂಪಾಯಿ 90 ರೂಪಾಯಿ ಕೊಟ್ಟಿರುವಂತಹ ಕಾರಣ ಆ ನಷ್ಟವನ್ನ ಸರಿದೂಗಿಸ್ಕೊಳ್ಳೋದಕ್ಕೋಸ್ಕರ ಅದನ್ನ ಬರುವಂತಹ ಆಟೋದಲ್ಲಿ ಬರುವಂತಹ ಪ್ರಯಾಣಿಕರ ಮೇಲೆ ಹಾಕ್ತಾ ಇದ್ದಾರೆ. ಸೊ ಕೊನೆಯದಾಗಿ ಏನಾಗುತ್ತೆ ಅಂತ ಅಂದ್ರೆ ಜನಸಾಮಾನ್ಯರ ಜೇಬೆ ಸುಡ್ತಾ ಇರುವಂತದ್ದು. ಎಲ್ಲೇ ಹೋಗಿ ಯಾವುದೇ ದರ ಏರಿಕೆ ಆದ್ರೂ ಕೂಡ ಲಾಸ್ಟ್ ಅಲ್ಲಿ ಸುಡುವಂತದ್ದು ಜನರ ಜೇಬೆ. ಸೊ ಆ ಕಾರಣದಿಂದ ಜನಸಾಮಾನ್ಯರಿಗೆ ಇದು ಸಮಸ್ಯೆ ಆಗ್ತದೆ. ಸೊ ಈ ಕಾರಣಕ್ಕೋಸ್ಕರನೇ ಖಾಸಗಿ ಸಾರಿಗೆ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷ ಆಗಿರುವಂತಹ ನಟರಾಜ್ ಶರ್ಮಾ ಈ ವಿಚಾರವನ್ನ ಕೇಂದ್ರ ಇಂಧನ ಸಚಿವರ ಗಮನಕ್ಕೆ ತರುವುದಕ್ಕೆ ಕೂಡ ಮುಂದಾಗಿದ್ದಾರೆ. ಅವರಿಗೆ ಲಿಖಿತ ರೂಪದಲ್ಲಿ ಒಂದು ಪತ್ರವನ್ನ ಬರೆದು
ಈ ಸ್ಟೇಷನ್ಗಳಲ್ಲಿ ಅಥವಾ ಈ ಬಂಕ್ಗಳಲ್ಲಿ ಒಂದು ಯಾವ ರೀತಿಯಾದಂತಹ ದರ ಏರಿಕೆ ಮಾಡಬೇಕು ಅಂತ ಅವ್ರಿಗೊಂದು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿ ಎಲ್ಲಾ ಬಂಕ್ಗಳಲ್ಲೂ ಕೂಡ ಒಂದೇ ರೀತಿಯಾದಂತಹ ದರ ಏರಿಕೆ ಆಗ್ಲಿ. ಅಂದ್ರೆ ಸಹಜವಾಗಿ ಯುದ್ಧದ ಸಂದರ್ಭದಲ್ಲಿ ಒಂದಷ್ಟು ದರ ಏರಿಕೆ ಆಗುತ್ತೆ, ಅದು ಸಹಜ ಕೂಡ. ಆದ್ರೆ ಆ ದರ ಏರಿಕೆ ಅನ್ನುವಂಥದ್ದು ಅವೈಜ್ಞಾನಿಕವಾಗಿರಬಾರ್ದು. ಅದನ್ನ ಒಂದು ಸೂಕ್ತವಾದಂತಹ ನಿರ್ದೇಶನ ಕೊಟ್ಟು ಇವರಿಗೆ ಯಾವ ರೀತಿ ದರ ಏರಿಕೆ ಆಗಬೇಕು ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಅನ್ನ ತಗೊಂಡು ಬನ್ನಿ ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ನ್ಯೂಸ್ 18 ಮೂಲಕ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿರುವಂತಹದ್ದು.